ನಮಸ್ಕಾರ. ನಮಸ್ಕಾರ. ಹೇಳಿ ಪ್ರಕಾಶ್ ಅವರೇ. ಲಕ್ಷ್ಮಿ ಅವರೇ, ನಾನು ನಿನ್ನೆ ನಿಮ್ಮ ಮಾತು ಕೇಳ್ತಾ ಇರಬೇಕಾದ್ರೆ ನೀವೊಂದು ಮಾಹಿತಿ ಕೊಟ್ರಿ. ನಾನು ರಿಸರ್ಚ್ ಎಲ್ಲ ಮಾಡಿದಾಗ 450 ಸಿನಿಮಾ ಮಾಡಿದ್ದೀರಾ ಅಂತ, 650 ಮಾಡಿದ್ದೀರಾ ಅಂತ ಕೆಲವ್ರು ಹೇಳ್ತಾಯಿದ್ರು. ನೀವು ಹೇಳಿದ್ರಿ ಹತ್ತತ್ರ ಈಗ 700 ಆಗಿದೆ ಅಂತ. ನಾನು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಮಾಡಿಕೊಂಡೆ. ಅಂದರೆ ಇಫ್ ಯು ಹ್ಯಾವ್ ಡಿವೋಟೆಡ್ ಸೇ 30 or 40 days ಫಾರ್ ಈಚ್ ಫಿಲ್ಮ್, ಡಬ್ಬಿಂಗು, ಅದು ಶೂಟಿಂಗ್ ಡೇಸ್ ಎಲ್ಲ ತೊಗೊಂಡ್ರೆ ಒಂದು 30,000 ದಿನ ಶೂಟಿಂಗ್ ಮಾಡಿದ್ದೀರಾ ನೀವು. ಅಷ್ಟು ದಿವಸ ಬಾಳಿದ್ದೀನಿ. 30,000 ದಿವಸ ನಾನು ಬಾಳಿದ್ದೀನಿ. ಐ ವಾಸ್ ಲಿವಿಂಗ್, ಐ ವಾಸ್ ನಾಟ್ ಎಕ್ಸಿಸ್ಟಿಂಗ್. ಅದೇ ಹೇಳ್ತೀನಿ. ಅಂದರೆ ಇದು ಬೇಕು ಅಂತ ಬಂದುಬಿಟ್ಟಿದ ಮೇಲೆ ಇಷ್ಟು ದಿವಸ ಮಾಡಿದ್ದೀನಿ, ಅಷ್ಟು ದಿವಸ ಮಾಡಿದ್ದೀನಿ ಅಂತ ಏನೂ ಇಲ್ಲ. ಎಲ್ಲ ಪಿಕ್ಚರ್ಸ್ಗೂ ಅಷ್ಟು ಡೇಟ್ಸ್ ನಾವು ಕೊಡ್ತಾ ಇರಲಿಲ್ವಲ್ಲ. ಹೀರೋಯಿನ್ ಆಗಿದ್ದಾಗ, ಮೇನ್ ಕ್ಯಾರೆಕ್ಟರ್ ರೋಲ್ ಇದ್ದಾಗ, ಆಮೇಲೆ ಕಮ್ಮಿ ಆಗುತ್ತೆ. 10 ದಿವಸ, 15 ದಿವಸ ಆ ರೀತಿ ಬಂದುಬಿಟ್ಟು ಹಂಗಿದೆ ಎಲ್ಲ. ಇಟ್ಸ್ ಆಲ್ ಕಂಬೈನ್ಡ್. ಈ ಥರ ಒಂದು ಇಷ್ಟು ದಿವಸ ಅಂದ್ರೂ 25,000 ದಿನ ಆರ್ಟಿಸ್ಟ್ ಆಗಿರುತ್ತದೆ. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಒಂದು ಸಸ್ಟೈನ್ ಮಾಡೋದಿರುತ್ತಲ್ಲ. ಯಾಕಂದರೆ ಆ್ಯಕ್ಟಿಂಗ್ ಈಸ್ ಅ ಹೈ ಇಂಟೆನ್ಸಿಟಿ ಜಾಬ್. ಅಂದರೆ ಹೈ ಟೆನ್ಷನ್ ಜಾಬ್ ಅದು. ಅಂದರೆ ಸೋ ಮಚ್ ಇಸ್ ಅಟ್ ಸ್ಟೇಕ್. ಎಷ್ಟೊಂದು ದುಡ್ಡು ಹಾಕಿರ್ತಾರೆ ಒಂದು ಸಿನಿಮಾ ಮಾಡೋದಕ್ಕೆ. ನಿಮ್ಮ ರೆಪ್ಯುಟೇಷನ್ ಇರುತ್ತೆ ಅದರಲ್ಲಿ. ಚೆನ್ನಾಗಿ ಮಾಡಿದ್ದೀನೋ ಇಲ್ಲೋ ಅನ್ನೋ ನಿಮಗೆ ಇದು ಒಂದು ಅದು ಸಾಯೋ ತನಕ ಇರುತ್ತೆ. ಲಾಸ್ಟ್ ಪಿಕ್ಚರ್ ಮಾಡಿ ಆಯ್ತಪ್ಪ ಇನ್ನು ಮನೆಗೆ ಹೋಗೋಣ, ದೇವ್ರು ಕರೀತಾ ಇದ್ದಾನೆ ಬಾಮ ಅಂದರೆ, ಇರಪ್ಪ ಒಂದು ನಿಮಿಷ ಅದು ಏನು ಮಾಡಿದ್ದೀನಿ, ಡಬ್ಬಿಂಗ್ ನೋಡ್ಕೊಂಡು ಬರ್ತೀನಿ, ರಿಸಲ್ಟ್ ನೋಡ್ತೀನಿ. ಅದು ಮೈಂಡಲ್ಲಿ ಇದ್ದೇ ಇರುತ್ತೆ ನಮಗೆ, ಸರಿಯಾಗಿ ಮಾಡಿದ್ವೋ ಇಲ್ವೋ ಅಂತ. ಕೆಲವು ಸತಿ ಏನಾಗುತ್ತೆ, 10 ವರ್ಷ ಆದಮೇಲೆ ನೋಡಿದ್ರೆ ಈ ಸೀನ್ ಐ ಶುಡ್ ಹ್ಯಾವ್ ಡನ್ ಬೆಟರ್ ಅಂತಾನೂ ಅನಿಸಿರೋ ಪಿಕ್ಚರ್ಸ್ ಇದೆ. ಬಟ್ ಆಗಿನ ಕಾಲದಲ್ಲಿ ಆ ಮೆಚ್ಯೂರಿಟಿಗೆ, ಆ ವಯಸ್ಸಿಗೆ ಅದು ಕರೆಕ್ಟಾಗಿರುತ್ತೆ. ಈ ವಯಸ್ಸಿಗೆ ಅದು ಸ್ವಲ್ಪ ಚೇಂಜ್ ಆಗುತ್ತೆ. ಅಲ್ಲ, ಬಟ್ ನನ್ನ ಕ್ವೆಶ್ಚನ್ ಏನಂದರೆ, ಅದೂ ಇಂಪಾರ್ಟೆಂಟ್. ಐ ಲಾಸ್ಕ್ ಅಬೌಟ್ ದಟ್. ನೀವು ನನ್ನ ಹೌ ಡು ಯು ಸಸ್ಟೈನ್ ಅಂದರೆ ಉತ್ಸಾಹವನ್ನು ಉಳಿಸ್ಕೊಳ್ಳೋದಕ್ಕೆ ಅಷ್ಟೇ ಎನರ್ಜಿಯಿಂದ, ಅಷ್ಟೇ ಒಂದು ಮರಿ ನಮಗಿರೋದೇ ಒಂದೇ ಬಾಳು. ಇದರಲ್ಲಿ ಮಾಡಬೇಕು ಅನ್ನೋದು ಭಾಳ ಇದೆ. ಇದನ್ನು ತೊಗೊಂಡಿದ್ದೀವಿ, ಬಿಟ್ಟು ಹೋಗ್ಬಿಟ್ರೆ ದೇವ್ರ ತಾಟ ತೋರಿಸ್ಬಿಡ್ತಾನೆ. ನಿನಗೆ ಐ ಗಿವನ್ ಆಲ್ ದ ಆಪರ್ಚುನಿಟೀಸ್, ನೀನು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಏನು ಮಾಡೋಕ್ಕಾಗತ್ತೆ. ನಾನು ಸ್ಕೂಲ್ ಬಿಟ್ಟಾಗಲೇ ಒಂದು ತೀರ್ಮಾನ ಮಾಡಿಕೊಂಡೆ, ಐ ಆಮ್ ನಾಟ್ ಅ 9 to 5 ಜಾಬ್ ಪರ್ಸನ್. ಬಟ್ ಜಾಬ್ ಮಾಡಲೇಬೇಕು. ಆಗಿನ ಕಾಲದಲ್ಲಿ ಜಾಬ್ ಅನ್ನೋದೇ ಹೆಂಗಸ್ಗೆ ಇಲ್ಲ. 1968 ಐ ಫಿನಿಶ್ಡ್ ಮೈ ಸ್ಕೂಲ್. 68 ಐ ಕೇಮ್ ಟು ಸಿನಿಮಾ. ಜಾಬಾ, ನೀನು ಹೈಯರ್ ಸ್ಟಡೀಸ್ಗೆ ಹೋಗ್ತೀನಿ ಅಂದ್ಯಾ? ಹೌದು ಹೋಗ್ತೀನಿ. ಹೋದ್ಮೇಲೆ ಕೆಲಸ ಮಾಡ್ತೀನಿ. ಐ ವಾಂಟೆಡ್ ಟು ಡೂ ಲಾ. ಅದೆಲ್ಲ ಏನೂ ಇಲ್ಲ. ನೀನು ಏನು ಲಾ ಓದ್ತೀಯೋ ಏನು, ಇಲ್ಲಾಂದರೆ ಪೊಲೀಸಾ ಹೆಣ್ಮಗಳ? ಯಾರು ಹೇಳಿದ್ದು ಪೊಲೀಸ್? ನಾನೇ. ಇದರ್ ಪೊಲೀಸ್ ಆರ್ ದಿಸ್ ಅಂತ. ಪೊಲೀಸಾ ಹೆಣ್ಮಗಳ? ಅಯ್ಯೋ ಹಿಂಗಂತಿದ್ರು ಮನೆಯಲ್ಲಿ. ಆ ರೀತಿ ಆಗಿನ ಕಾಲದಲ್ಲಿ. ಆವಾಗ ಅಂದ್ಕೊಂಡೆ, ಇಂಥ ಕೆಲಸಕ್ಕೆಲ್ಲ ಹೋದರೆ ಇವ್ರು ನಮ್ಮನ್ನು ಮದುವೆ ಮಾಡಿಸಿ ಕಳಿಸ್ಬಿಡ್ತಾರೆ, ಕೆಲಸ ಮಾಡೋಕ್ಕೆ ಬಿಡಲ್ಲ. ಐ ವಾಂಟೆಡ್ ಟು ವರ್ಕ್, ಐ ವಾಂಟೆಡ್ ಟು ಸಿ ಸಮಥಿಂಗ್ ಡಿಫ್ರೆಂಟ್. ಸಿನಿಮಾ ಆದರೆ ಅಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ಐ ಆಮ್ ಕ್ವೈಟ್ ಟ್ಯಾಲೆಂಟೆಡ್ ಅಂತ ಎಲ್ಲರೂ ಹೇಳ್ತಿದ್ದಾರೆ ಸ್ಕೂಲಲ್ಲೂ, ಫ್ರೆಂಡ್ಸ್ ಎಲ್ಲ. ಲೆಟ್ ಮಿ ಟ್ರೈ ಮೈ ಹ್ಯಾಂಡ್ ಅಂದೆ. ಒಂದೇ ಸಮ 3 ಪಿಕ್ಚರ್ಸ್ ಬಂತು, ತೆಲುಗು, ತಮಿಳ್, ಕನ್ನಡ. ಒಂದೇ ವರ್ಷದಲ್ಲಿ 1968 ಒಂದೇ ವರ್ಷದಲ್ಲಿ ನೀವು ಮೊದಲು ಜೀವನಾಂಶಂ ತಮಿಳ್, ಆಮೇಲೆ ಕನ್ನಡದಲ್ಲಿ CID 999, ಗೋವಾ, ಆಮೇಲೆ ತೆಲುಗುನಲ್ಲಿ ಐ ಫರ್ಗೆಟ್. ಒಂದೇ ವರ್ಷದಲ್ಲಿ ಡೆಬ್ಯೂ ಮಾಡಿದ್ದೀರ 3 ಲ್ಯಾಂಗ್ವೇಜಲ್ಲಿ. ರಂಗಾರಾವ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ರು ನಾನು ಆ ಪಿಕ್ಚರಲ್ಲಿ. ಫನಿ ಥಿಂಗ್ ಏನಂದರೆ, ಇದು ಒಂದು 7 days ಶೂಟಿಂಗ್ ಮಾಡಿದ್ದೀನಿ, 3 days ಸ್ಕೂಲ್ಗೆ ಹೋಗಿದ್ದೀನಿ. ಫೈನಲ್ ಆ ಎಕ್ಸಾಮ್ ನಡೀತಾ ಇದೆ. ಆ ಕೆಲಸ ಅಲ್ಲ. ಫೆಬ್ರವರಿ 6th ಐ ಎಂಟರ್ಡ್ ಇನ್ ದ ಫಿಲ್ಮ್ ಇಂಡಸ್ಟ್ರಿ 1968. ಆವಾಗ ಫೈನಲ್ SSLC ಅಂದರೆ ಹೆಂಗಿರುತ್ತೆ, ಮಾರ್ಚಲ್ಲಿ ಎಕ್ಸಾಮ್ ಬರುತ್ತೆ. 4-5 days ಸ್ಕೂಲ್ಗೆ ಹೋಗೋದು. ಯಾರ ಹತ್ರನೂ ಹೇಳಿಲ್ಲ. ಮತ್ತೆ ಬಂದೆ, ಇಲ್ಲಿಗೆ ಬಂದೆ, ಶೂಟಿಂಗ್ ಮಾಡಿದೆ, ಮತ್ತೆ ಹೋದೆ. ಮೈಪಾಡು ಅನ್ನೋ ವಿಲೇಜ್ ಶೂಟಿಂಗು, ಇಲ್ಲಿ ಚಿಕ್ಕಮಗಳೂರಲ್ಲಿ ಶೂಟಿಂಗು ಎಲ್ಲ ಮುಗಿಸ್ಬಿಟ್ಟು ಮಾರ್ಚಲ್ಲಿ ಹೋದೆ, ಎಕ್ಸಾಮ್ ಬರೆದೆ. ಏಪ್ರಿಲ್ ಮೇ ಬ್ಯಾಲೆನ್ಸ್ ಶೂಟಿಂಗ್ ಇತ್ತು, ಮುಗಿಸಿದೆ. ಆಗಸ್ಟಿಂದ ಶುರುವಾಯ್ತು ರಿಲೀಸಸ್ಸು. ನಾನು ಒಂದೇ ಮಾತು ಹೇಳಿಬಿಟ್ಟೆ, ವೆದರ್ ಇಟ್ ರನ್ಸ್ ಇಟ್ ಡಸಂಟ್ ರನ್, ಐ ವಿಲ್ ಸ್ಟಿಕ್ ಟು ಫಿಲ್ಮ್ ಇಂಡಸ್ಟ್ರಿ. ಯಾಕೆ ಅಂದರೆ ನನಗೆ ತುಂಬ ಹ್ಯಾಪಿಯಾಗಿತ್ತು. ಈಗಿರೋ ಬರೋ ಮಕ್ಕಳು ಹಂಗೆ ಮಾಡ್ತಾರೆ.
ಇಲ್ಲಿ ದೇ ಆರ್ ಪ್ಯಾಂಪರಿಂಗ್ ಮೀ. ಅಮ್ಮ ಏನು ತಿಂತೀರಾ, ನನಗೆ ಐಸ್ ಕ್ರೀಮ್ ಬೇಕು, ಕೊಡ್ತೀನಿ. ಆಹಾ, ನಾವು ಕೇಳಿದ್ದೆಲ್ಲ ತಿನ್ನೋಕ್ಕಾಗತ್ತೆ. ಮನೆಯಲ್ಲಿ ಸೌಕರ್ಯ ಆದರೂ ಕೊಡಲ್ವೇ, ಐಸ್ ಕ್ರೀಮ್ ಕೊಡಲ್ಲ. ಆವಾಗ ಈ ಕೆಲವು ಕೂಲ್ ಡ್ರಿಂಕ್ಸ್ ಇತ್ತು, ಈ ಎರೇಟೆಡ್ ವಾಟರ್ಸ್ ಎಲ್ಲ, ಅದನ್ನ ಹೆಸರಿಗೆ ಕೇಳೋದು, ಅದನ್ನೆಲ್ಲ ಕೊಡಿಸಲ್ಲ ಮನೆಯಲ್ಲಿ, ಅದೆಲ್ಲ ಕುಡಿಬಾರ್ದು. ಏನ್ರಿ 15-16 ವರ್ಷ ಅಷ್ಟೇ ಅದು ನಿಮ್ಗೆ ಆವಾಗ? ಅದೆಲ್ಲ ಕುಡಿಯೋಕ್ಕೆ ಬಿಡಲ್ಲ. ಆಮೇಲೆ ಸಿನಿಮಾ ನೋಡೋಕ್ಕೆ ಬಿಡಲ್ಲ. ಸಿನಿಮಾ ಫ್ಯಾಮ್ಲಿಯಿಂದ ಬಂದ್ರೂ ಅಂಥದ್ರಲ್ಲಿ ನಮಗೇನು ಅನಿಸಿತ್ತು, ಶೂಟಿಂಗ್ ಹೋದರೆ ನನಗೆ ತುಂಬ ಡ್ರೀಮ್ ಇತ್ತು ಒಂದು ತಿನ್ನಬೇಕು ಅಂತ. ಏನಂದರೆ ಬನ್ ಬಟರ್ ಜಾಮ್. ಯಾರು ನೋಡಿದ್ರೆ ನಗ್ತಾರೆ. ನಮ್ಮಲ್ಲಿ ಬನ್ನೆಲ್ಲ ತಿನ್ನಬಾರ್ದು. ಆಮೇಲೆ ಬೇಕ್ರಿ ಇದ್ದರೆ ಅದನ್ನು ಹಿಂಗೆ ನೋಡ್ಕೊಂಡು ಹೋಗಬಾರ್ದು. ಬೇಕ್ರಿ ಬಂದರೆ ಈ ಕಡೆ ಬಾ, ಬನ್ನಲ್ಲೆಲ್ಲ ಮೊಟ್ಟೆ ಇರುತ್ತೆ ಅಂತ. ಬೇಕ್ರಿ ಬಂದರೆ ಈ ಕಡೆ ಬಾ, ಆ ಕಡೆ ಹೋಗಬೇಡ. ಅವರೆಲ್ಲ, ನಾನು ಸ್ಕೂಲಿಂದ ಹೋಗುವಾಗ ಸಾಯಂಕಾಲ ಬೇಕು ಅಂತಾನೆ ಒಂದು ಬಸ್ ಸ್ಟಾಪ್ ಕಟ್ ಮಾಡಿಬಿಟ್ಟು ಹೋಗೋದು. ಕಾರ್ ಬಂದರೆ ಇಲ್ಲ ಇವತ್ತು ನನಗೆ ACC ಇದೆ, ನಾನು ಬರಬೇಡ. ಆವಾಗ NCC ACC ವಾಸ್ ಫಾರ್ ಗರ್ಲ್ಸ್. ಬರಬೇಡ ಅಂದ್ಬಿಟ್ಟು ನಡ್ಕೊಂಡು ಹೋಗೋಣ ಅಂತ. ಯಾಕೆಂದರೆ ಆ ಬೇಕ್ರಿ ನೋಡಬೇಕು. ಆ ಬೇಕ್ರಿಯಲ್ಲಿ ಬನ್ನಿಟ್ಟಿರ್ತಾನೆ, ಇಷ್ಟು ದೊಡ್ಡ ಬನ್ನು, ಈಗ ಚಿಕ್ಕದಿಲ್ಲ, ಅಷ್ಟು ದೊಡ್ಡ ಬನ್ನು ಕಟ್ ಮಾಡಿ ಬೆಳ್ಳಗೆ ಬಟರ್. ಇಮ್ಯಾಜಿನ್ ಮಾಡ್ಕೊಳ್ರಿ ಎಷ್ಟು ಚೆನ್ನಾಗಿರುತ್ತೆ. ಕೆಂಪಗೆ ಒಂದು ಜಾಮ್ ಮತ್ತು ಬೆಳ್ಳಿಗೆ ಒಂದು ಬಟರ್, ಹಿಂಗೆ ಬನ್ನು ಹಚ್ಬಿಟ್ಟು ಹಂಗಿಟ್ಟಿರ್ತಾನೆ. ಇದನ್ನು ಹಿಂಗೆ ನೋಡ್ಕೊಂಡು ಹೋಗೋದು. ಯಾಕೆ ಅಂದರೆ ಬೇಕ್ರಿ ಕಡೆ ಹೋಗಬಾರ್ದು, ನಾವು ಮೊಟ್ಟೆ ಗಿಟ್ಟೆ ಇರೋದು ತಿನ್ನಬಾರ್ದು ಅಂತ. ಮೈ ಡ್ರೀಮ್ ವಾಸ್, ನಾನು ಸಂಪಾದನೆ ಮಾಡ್ತೀನಿ, ನಾನು ಆ ಬನ್ ತೊಗೊಂಡು ತಿಂತೀನಿ. ಅಷ್ಟೇ ಇತ್ತು ನಮಗೆ. ಈಗಿನ ಕಾಲದ ಮಕ್ಕಳಿಗಿರೋ ಆ ಒಂದು ಕ್ಲಾರಿಟಿ ನಮಗೆಲ್ಲ ಆವಾಗ ಇರಲಿಲ್ಲ. ಸಿನಿಮಾಗೆ ಬಂದ ತಕ್ಷಣ ಸಾಯಂಕಾಲ 6 ಗಂಟೆಗೆ ಒಂದು ದಿವಸ ಹೊಸದಲ್ಲಿ ಜೀವನಾಂಶಂ ಶೂಟಿಂಗಲ್ಲಿ ಸಾಯಂಕಾಲ ಈಗ ಬ್ರೇಕ್, ವಾಟ್ ಈಸ್ ದ ಬ್ರೇಕ್ ಅಂದರೆ ಈಗ ಟೀ ಬ್ರೇಕ್ ಅಂತ. ಓ ದಟ್ಸ್ ಫೈನ್, ಟೀ ಕುಡಿತಾರೆ, ಟೀ ಕಾಫಿ ಕುಡಿಯಲ್ಲ, ನಿಮ್ಗೇನು ಬೇಕು? ನನಗೆ ಬಂದ್ಬಿಟ್ರೆ ಜಾಮ್ ಬೇಕು. ಒಂಥರ ಎಲ್ರೂ ಯಾವ ಲಕ್ಷ್ಮಿ ಅಂದರೆ ಹೊಸದಾಗಿ ಬಂದಿದ್ದಾರಲ್ಲ ರುಕ್ಮಿಣಿಯವ್ರ ಮಗಳು, ಹಂಗಲ್ಲ ಇಲ್ಲ, ಬಂದ್ಬಿಟ್ರೆ ಜಾಮ್, ಓ ಅವರ ಆ ರೀತಿ ಬಂತು ನನ್ನ ಹೆಸರು. ಆ ಒಂದು ಮಾತ್ರ ನನಗೆ ಅಷ್ಟು ದೊಡ್ಡದು. ಈಗಲೂ ಮನೆಯಲ್ಲಿ ಬಂದ್ಬಿಟ್ರೆ ಜಾಮ್ ತರಿಸ್ಕೊಳ್ಳೋದು ನಾನು ಮಾಡ್ಕೊಳ್ಳಲ್ಲ, ಅಲ್ಲೆಲ್ಲಾದರೂ ಬೇಕರಿಯಿಂದ ತರಿಸ್ಕೊಳ್ಳೋದು, ತಿನ್ನೋದು. ಇಟ್ ಮೇಕ್ಸ್ ಮೀ ಫೀಲ್ ದಟ್ ಐ ಆಮ್ ಯಂಗ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.